ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಪ್ರವೀಣ್ ವಿಮಲ, ಲೋಲಾಕ್ಷಿ, ಪ್ರತೀಕ್, ವೈಷ್ಣವಿ ಹಾಗೂ ಮನೆಯವರು ಭ್ರಾಮರಿ ಪಂಡಿತ ಹೌಸ್ ಶಿವಾಜಿನಗರ ಇವರ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ವೇಳೆ ಚೌಕಿ ಪೂಜೆ ನಡೆಯಿತು. ಚೌಕಿ ಪೂಜೆಯಲ್ಲಿ ಕುಟುಂಬಸ್ಥರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವಿಯ ಪ್ರಸಾದ ಸ್ವೀಕರಿಸಿದರು. ಆ ನಂತರ ಮೂರನೇ ಮೇಳದ ಶ್ರೀದೇವಿ ಮಹಾತ್ಮೆ ಪ್ರಸಂಗ ಸೈ ಸೈ ಎನಿಸಿಕೊಂಡಿತು. ಸೈಡ್ ಹೋಗುತ್ತೆ, ಸೈಡ್ ನಡುಗುತ್ತದೆ.
ಗೋವಿಂದ ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ 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 ಸೋಮೇಶ್ವರದೇವರ ಪಾದಾರವಿಂದಕ್ಕೆ ಗೋವಿಂದ 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 ಶ್ರೀ ರಾಜರಾಜೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ 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 ಕುಟುಂಬ ವರ್ಗದ ದುರಿತರಾಶಿನಿಂದ ನಿವೃತ್ತಿ ಆಯುರಾರೋಗ್ಯ ಭಾಗ್ಯ ಧನಕನಕ ಪ್ರತಿವಾಹನ ಸಂಪತ್ತು ಸೌಭಾಗ್ಯಾದಿ ಸಕಲ ಸನ್ಮಂಗಲದಾಯಕ ಕೂಡ ಯಾವ ರೀತಿ ಕಾಪಾಡು ಕಾಪಾಡಲು ಧನಭಾರನ ದೇವಾರಂಭದ ಹೌದಂತ ನಿಮ್ಮಿಬ್ಬರ ಮುಖ ನೋಡು. ನಿಮ್ಮ ಮುಖದಲ್ಲಿ ಸುಖವೇ ಇದೆ. ವರ್ಚಸ್ಸಿಲ್ವ ಇಲ್ಲಿ? ವರ್ಚಸ್ಸಿದೆ. ನಾಯಕನಾಗುವುದಕ್ಕೆ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಪಡೆದನು. ಬ್ರಹ್ಮನಾದ ತಾನಾನು ಹರಿ ಪಾಲನೆಯ ಕಾರ್ಯವನ್ನು ಮಾತ್ರ ನೀಡಿದ್ದಾರೆ. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯ ಅಂತ ನೀನು ಪಾಲನೆಯ ಕಾರ್ಯವನ್ನು ಮಾಡತಕ್ಕ ಹರ ಲಯದ ಕಾರ್ಯವನ್ನು ಮಾತ್ರ ಹನುಮನಿಸಿದ್ದಾರೆ. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯ ಅಂತ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕ. ಅಮ್ಮ, ನಿನ್ನ ಮಾತನ್ನು ಕೇಳುವಾಗ ನಗುವಂತ. ಯಾಕೆ ನಗು? ನಮ್ಮ ಮಾತನ್ನು ಮತ್ತೊಬ್ಬರು ಆಲಿಸುವ ಹಾಗಿರಬೇಕು. ನಮ್ಮ ಮಾತನ್ನು ಕೇಳಿ ನಗ್ತಾರೆ ಅಂದ್ರೆ ಅರ್ಥ ಏನು ಗೊತ್ತಾ? ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಎನ್ನುವುದೇ ಅರ್ಥ. ಸಮಸ್ಯೆ ಉಂಟು. ಆ ಕೊರತೆಯನ್ನು ನಾನು ಕಂಡಿದ್ದೇನೆ. ಹೇಗೆ? ತಮ್ಮ ಯಾಕೆ ಮಾತನಾಡ್ತೇನೆ ಎನ್ನುವ ಹಾಗೆ ಆಲೋಚನೆ ಮಾಡಿದೆ. ನಿಜವಾಗಿ ನೀನು ಮಾತನಾಡುವುದಲ್ಲ, ಮತ್ತೆ? ನಿನ್ನನ್ನು ಮಾತನಾಡಿಸ್ತಾ ಇದೆ. ಯಾರು? ರಾಜಸ ಗುಣ ಎನ್ನುವುದನ್ನು ನೀನು ಆಳ್ಬೇಕೆ ಹೊರತು ರಾಜಸ ಗುಣವೇ ನಿನ್ನನ್ನು ಆಡುವುದಕ್ಕೆ ನೀನು ಅವಕಾಶ ಮಾಡಿಕೊಡಬಾರದಿತ್ತು. ಅದರ ಪರಿಣಾಮವಾಗಿ ಈ ರೀತಿಯ ಮಾತು ನಿನ್ನ ಬಾಯಿಂದ ಬರುವುದಕ್ಕೆ ಪ್ರಾರಂಭವಾಯಿತು. ಆಡಿಕೊಂಡೇ ಇಲ್ಲ. ಹೌದು. ಬ್ರಹ್ಮ ಅಂದ್ರೆ ದೊಡ್ಡದು ಎನ್ನುವ ಹಾಗೆ ದೊಡ್ಡದು. ನಮ್ಮ ಬಗ್ಗೆ ಕೂಡ ಆಲೋಚನೆ ಮಾಡು. ಹೇಗೆ? ವಿಷ್ಣು ಅಂದ್ರೆ ಏನು? ಏನು? ಸರ್ವವ್ಯಾಪಕ ಎನ್ನುವ ಅರ್ಥ. ಎಲ್ಲ
ಕಾರ್ಯ ಶ್ರೇಷ್ಠವಲ್ಲ, ಪಾಲನಾ ಕಾರ್ಯವೇ ಶ್ರೇಷ್ಠವಾಗಿದೆ. ಹರಿ, ನೀನು ಪಾಲನೆ ಮಾಡಬಹುದು, ಆದ್ರೆ ದಿವಸಕ್ಕೆ 84 ಲಕ್ಷ ಜೀವರಾಶಿಯನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದ್ದೆವು ನಾನು. ಒಂದೇ ರೀತಿ ಹೇಗೆ? ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉದ್ಭೀಜ ಎಂಬುದು ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರ್ಬೇಕು. ಏನಂತ? ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯ್ಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ಆಗುವುದಿಲ್ಲ. ಒಂದು ಜೀವಿಯು ತನ್ನ ಜೀವಿತಾವಧಿಯನ್ನು ಪಾಪಕರ್ಮವನ್ನು ಮಾಡಿದೆಯೋ ಅದಕ್ಕೆ ಅನುಸಾರವಾಗಿ ಜೀವನವನ್ನು ಒದಗಿಸಬೇಕು. ಅಮ್ಮನ ಆಡಿದ್ದೇನು ಬಲ್ಲೆಯ? ಹೇಗೆ? ಹಳೆಯ ಕಲ್ಪದಲ್ಲಿ ಲೈವಾದಂತಹ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಯಾಗಬೇಕು. ಆ ಕಲ್ಪದಲ್ಲಿ ಒಂದು ಜೀವಿ ತನ್ನ ಜೀವಿತಾವಧಿಗೆ ಏನೆಲ್ಲ ಮಾಡಿದ್ದು ಅದನ್ನು ಯೋಚಿಸುವ ಮೂಲಕವಾಗಿ ಈ ಕಲ್ಪದಲ್ಲಿ ನೀನು ಜೀವವನ್ನು ಒದಗಿಸಬೇಕು. ಅಥವಾ ಅವಧಿಯನ್ನು ವಿಸ್ತರಿಸುವುದಕ್ಕೂ ಕಡಿತಗೊಳಿಸಬೇಕೋ ಬರುವುದಿಲ್ಲ. ಪಾಪ ಪುಣ್ಯದ ಲೆಕ್ಕಾಚಾರವೇ ಬೇಕಾಗ್ತದೆ. ಆದ್ದರಿಂದ ಸೃಷ್ಟಿಯ ಕಾರ್ಯ ಶ್ರೇಷ್ಠವಾಗುವುದಿಲ್ಲ. ಒಂದೇ ಮಾತಲ್ಲಿ ಆಡ್ಬೇಕು ನಾನು. ಸ್ವಂತಿಕೆಯನ್ನು ಕಳೆದುಕೊಂಡಂತಹ ಹೌದು, ಹೌದಾ? ನಾವು ಏಕಮನಸ್ಸಿನ ಮುಂದುವರಿಯುವ, ಅಮ್ಮನ ಸೇವೆಯನ್ನು ಹಾಗೆ ತಿಳಿಯುವ. ನಿನಗೊಪ್ಪಿಗೆ ಇಲ್ಲ? ಬಿಡು ಹರಳೆಗೆ. ಆಯ್ತಲ್ಲ? ಇಷ್ಟು ಮಾಡಿಬಿಟ್ಟೇನೆ. ಏನು? ಮಾತಾಡಿ ಮಾತಾಡಿ ಜೊತೆಯಲ್ಲಿ ಸೇರಿಸಿಕೊಂಡಿದ್ದೀನಿ. ಸೇರಿಸಿಕೊಂಡದಲ್ವಾ? ಮತ್ತೆ? ಒಟ್ಟು ಮಾತನಾಡುವ ಆಲೋಚನೆ ಮಾಡ್ತಾರೆ. ಹೇಗೆ? ಆದಲ್ಲಾದ ಜ್ಞಾನೇಶ್ವರ. ಸೇರಿಕೊಂಡವರೆಲ್ಲರೂ ಜ್ಞಾನೇಶ್ವರ. ಇನ್ನು ಸ್ವಲ್ಪ ಯೋಚನೆ ಮಾಡು. ಮುಂದೆ? ಯಾವುದಾದ್ರೂ ಒಂದು ಈಶ್ವರ ಆದಿತ್ಯ. ಹೌದಾ? ಆತನ ವಚನದಿಂದ ಮನಸ್ಸಿಗೆ ಸರಿ ಎನಿಸಿತು. ಮೂರನೇ ಸರಿ. ಬ್ರಹ್ಮನಂತಹ ನೀನು ಹಿಂದೆ ಸರಿ. ನಿನ್ನಲ್ಲಿ ವಾದವಿಲ್ಲ. ಮುಂದೆ ಬರ್ಲಿಕ್ಕಿಲ್ಲ. ಹರಿ, ನಾವು ಮುಂದುವರಿಯುವ. ನೀನು ನುಡಿದಂತಹ ವಿಚಾರವನ್ನು ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಬೇಕಾದ್ರೆ ಹುಟ್ಟು ಎಂಬುದು ನಿಶ್ಚಿತವಾದದ್ದು, ಸಾವು ಎಂಬುದು ಖಚಿತವಾದದ್ದು. ನಡೆಯಿರುವಂತಹ ಜೀವನ, ಜೀವನದಲ್ಲಿ ತನ್ನ ಮಾನವನು ಶ್ರೇಷ್ಠತೆಯನ್ನು ಹೊಂದಬೇಕಾದ್ರೆ ಅಲ್ಲಿ ಪಾಲ್ಗೊಳ್ಳುವಂತಹ ನಿನ್ನ ಕಾರ್ಯವೇ ಶ್ರೇಷ್ಠವಾಗುತ್ತದೆ. ಹಾಗಾಗಿ ನಿನ್ನ ಕಾರ್ಯವೇ ಶ್ರೇಷ್ಠವಾದೆಂದು ನಾನು ಒಪ್ಪಿಕೊಂಡಿದ್ದೇನೆ. ಮುಂದೆ? ಹರಿಹರದಲ್ಲಿ ಭೇದವಿಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಹೇಗೆ? ನಿನ್ನಲ್ಲಿ ನಾನು ಐಕ್ಯನ ಅವಕಾಶ ಕಲ್ಪಿಸಿಲ್ಲ. ಹರಿ, ನಗುಡ ಗುತ್ತ. ಹರಳನ್ನು ಜೊತೆ ಸೇರಿಸಿಕೊಂಡೆ ನೀನು. ಸೇರಿಸಿಕೊಂಡದಲ್ವಾ? ಮತ್ತೆ? ಅವನೇ ಬಂದು ಸೇರಿಕೊಂಡದ್ದು. ಹೌದಾ? ನಿನಗೆ ಸೇರುವುದಕ್ಕೆ ಮನಸ್ಸಿದ್ರೆ ಸೇರಿಕೋ. ಅಗತ್ಯವಿಲ್ಲ. ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬ ಯೋಚನೆ ಮಾಡಿಕೊಳ್ಳಿದ. ಇಬ್ಬರು ಬಿಡಿ, 100 ಮಂದಿ ಬರಲಿ. ಮೆರವ ಪಥಗೋ ಚರಿ ಸರಿ ಹೊರಟ ಕ್ಷಣವಿಡವೆ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋ ಗಮಗೆಯ ಬೆರಸ ವಟಪಟರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ಮುಂದಿರುವಂತಾದ ಪರಿಣಾಮವಾಗಿ ದೇಹಕ್ಕೆ ಜಾಠ್ಯವು ಆವರಿಸಿದೆ. ಇದನ್ನು ದೂರ ಮಾಡುವ ಬಗೆಯನ್ನು ಹಾಗೆ ಆಲೋಚನೆ ಮಾಡುತ್ತಿರುವಂತಹ ಸಮಯದಲ್ಲಿ ನೀರ ಮೇಲೆ ಒಂದು ವಟಭದ್ರತೆಯಲ್ಲಿ ಬರ್ತಾ ಇದೆಯಲ್ಲ, ಅದರ ಆಕಾರಕ್ಕೆ ಸರಿಯಾಗಿ ದೇಹಾಕಾರವನ್ನು ಕುಗ್ಗಿಸುವುದರ ಮೂಲಕವಾಗಿ
ಮರುತಲ ಕಮಲ ಜಮ ಜಮ ಸರಸಿಜದ ಮೇಲಿಂದ ಪದ್ಮಾಸನವ ಭರದಿಂದ ಬೈದುಕೊಳ್ಳಿರುತ್ತ ನಾಲ್ದಿಸಿ ನೋಡೆ ನೋಡೆ ಮೆರೆದ ನಾಲ್ಮಗದಿ ಗಂಗ ಇರದಿ ಮೇಲಕ್ಕೆ ನೋಡಲು ವರ ಪಂಚವದ
ಮುದ್ದು ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ತಾಳಗಕ್ಕೆ ಸೈನ್ಯ ಬೆರಸಿ ಎಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ಗುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವನು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ಗುರುಳ ಮಹಿಷಾಸುರನನ್ನು ಕೊಂಡಾಡಿ ವಿಜಯವುದು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸುತ್ತೇನೆ. ಹೋಗ ಮಗನೇ ನಾಗವನ್ನೇರಿಕು. ಅಮ್ಮ, ಏನು ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ಗಿರಿಯನ್ನೇ ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದಲೇ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ.